ಆವಾಗ ನಮ್ಮೂರವ್ರು ಅದೇ ಹೇಳ್ತಿದ್ದಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ಅವರು ಊರಿಗೊಂದ್ಸಲಿ ಬಂದಾಗ ಅವ್ರ ಊರಿಗೆ ಬಂದಾಗ ಈ ಫೋಟೋ ಎಲ್ಲ ತೋರಿಸೋರಲ್ಲ ಇವರು, ಶಿವಣ್ಣ ಅವ್ರ ಸಿನಿಮಾ ಶ್ರೀಕಂಠದಲ್ಲೆಲ್ಲ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ರು. ಆ ಫೋಟೋ ಎಲ್ಲ ತೋರಿಸೋರು ಶೂಟಿಂಗಲ್ಲಿ ಮಾಡಿರೋದು ಇದೆಲ್ಲ. ಅವಾಗ ಒಂಥರ ಇಂಟ್ರೆಸ್ಟು. ನಾನು ಇಂಟ್ರೆಸ್ಟಾಗಿ ಕೇಳೋದು, ಅಣ್ಣ ಇದು ಶೂಟಿಂಗ್ ಎಲ್ಲೆಲ್ಲ ಹೋಯ್ತೀರ ಅಂತ. ಎಲ್ಲ ಕಡೆ ಅಲ್ಲೆಲ್ಲ ಹೋಯ್ತೀವಿ, ಇಲ್ಲಿ ಹೋಯ್ತೀವಿ ಅಣ್ಣ. ಎಲ್ಲ ನೀವೆಲ್ಲ ಹೀರೋಯಿನ್ ಎಲ್ಲ ಇರ್ತಾರಲ್ಲ ಅವರೆಲ್ಲನೂ ಮಾತಾಡಿಸ್ತೀರಲ್ವಣ್ಣ ನೀವು. ಹಂಗೆಲ್ಲ ಚೆನ್ನಾಗಿರ್ತದಲ್ಲ. ಇವರು ಹೆಂಗೂ ಊಟ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ತಿರುಗಾಡಿಸ್ತಾರೆ, ಆರಾಮಾಗಿ ಸುತ್ತಾಡ್ಕೊಂಡಿರ್ಬೋದು, ಲೈಫು ಚೆನ್ನಾಗಿರ್ತದಲ್ಲ ಅಂತ ಅಲ್ಲಿ ಫಿಕ್ಸ್ ಆದದ್ದು ಅಣ್ಣ. ಆಮೇಲೆ ನಾನು ಬರವಣಿಗೆ ಸ್ವಲ್ಪ ಇತ್ತಲ್ಲ, ಹೋಗಿ ಏನಾರು ಮಾಡೋ, ಫಸ್ಟು ಶೂಟಿಂಗ್ ಕೆಲ್ಸಕ್ಕೆ ಹೋಗುವ. ಶೂಟಿಂಗ್ ಕೆಲ್ಸಕ್ಕೆ ಹೋಗಿ ಏನಾಯ್ತದ ನೋಡ್ಬೇಕು ಫಸ್ಟ್. ಅದನ್ನು ನೋಡ್ಬೇಕು ಫಸ್ಟು. ಶೂಟಿಂಗ್ ಹೆಂಗೆ ನಡೀತದೆ ಅಂತ ನೋಡ್ಬೇಕು. ನಾನು ಸುಮಾರು ಇಂಟರ್ವಲ್ ಹೇಳೋನಿ ಅಣ್ಣ. ನಂಗೆ ಚಿಕ್ಕ ವಯಸ್ಸಿಂದನೂ ಒಂದಿತ್ತು ಡೌಟು. ಈ ಸಾಂಗು, ಈಗ ಯಾವುದೋ ಒಂದು ಸಾಂಗ್ ಬರ್ತಾ ಇರ್ತದೆ ಅಂದ್ಕೊಳ್ಳಿ ಟಿ ವಿಲಿ, ಸಡನ್ನಾಗಿ ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಡೋದು. ಯಾವ ಗ್ಯಾಪಲ್ಲಿ ಕಾಸ್ಟ್ಯೂಮ್ ಚೇಂಜ್ ಆಯ್ತಿರೋದು, ಮುಂಚೆ ಬೇರೆ ಬಟ್ಟೆ ಆ ಥರ. ಇದೆಲ್ಲ ಹೆಂಗೆ ನಡೀತದೆ ಇದು ಅನ್ನೋದು. ಆಮೇಲೆ ಇದು ಈಗ ಫೈಟು ಇದೆಲ್ಲ ಒಂದೇ ಹೊಡೆದಿದ್ದಕ್ಕೆ ಹೆಂಗೆ ಬಿದ್ದೋಗ್ಬಿಡ್ತಾರೆ, ಹಿಂಗೆ ಆಗ್ಬಿಡ್ತದೆ. ಇದೆಲ್ಲ ನೋಡಬೇಕು. ಆ ಫೈಟ್ ಹೆಂಗೆ ನಡೀತದೆ, ಈ ಸಾಂಗ್ ಎಲ್ಲ ಹೆಂಗೆ ನಡೀತವೆ, ಕಾಸ್ಟ್ಯೂಮ್ ಎಲ್ಲ ಹೆಂಗೆ ಚೇಂಜ್ ಆಯ್ತದೆ, ಒಂದಷ್ಟು ಡೌಟ್ ಇರ್ತದೆ ನೋಡ್ರಿ ನಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ. ಅಲ್ಲಿಂದ ಸ್ಟಾರ್ಟ್ ಆಗಿದ್ವಣ್ಣ ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು. ಸರಿ ಆಯಿತು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು. ಆಮೇಲೆ ನನಗೆ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ಗಳು ಇರ್ತವೆ ಅಂತ. ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಇರ್ತದೆ, ಈ ಕಡೆ ಆರ್ಟಿಸ್ಟ್ ಇದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ತದೆ, ಲೈಟ್ ಡಿಪಾರ್ಟ್ಮೆಂಟ್ ಇದು ಯಾವುದೋ ಗೊತ್ತಿಲ್ಲ. ಶೂಟಿಂಗ್ ಕೆಲಸ ಅಷ್ಟೇ ಗೊತ್ತಿದ್ದದ್ದು ನನಗೆ. ಇಲ್ಲಿ ಬಂದಮೇಲೆ ಗೊತ್ತಾದದ್ದು ಡಿಪಾರ್ಟ್ಮೆಂಟ್ಗಳು ಇರ್ತವೆ ಅಂತ. ಯಾವುದಾದ್ರೇನು ಹೋಗುವ ಅಂತ. ಆಮೇಲೆ ಇಲ್ಲಿಗೆ ಬಂದಮೇಲೆ ಫಿಕ್ಸ್ ಆದದ್ದು, ನಾನು ಡೈರೆಕ್ಟರ್ ಆಗಬೇಕು. ಅಂದರೆ ಆ ಡೈರೆಕ್ಟ್ರು ಆ ಸೆಟ್ಟಲ್ಲಿ ಡೈರೆಕ್ಟ್ರು ನೋಡಿದಾಗ ಒಂದು ಲೀಡ್ರು ನೋಡ್ದಂಗೆ ಆಯ್ತಾ ಇರ್ತದೆ ನೋಡಿ. ಮೈಕ್ ಹಿಡ್ಕೊಂಡು ಒಂದು 100-150 ಜನನ ಒಬ್ಬರೇ ಕೂತ್ಕೊಂಡು ಹ್ಯಾಂಡ್ಲ್ ಮಾಡ್ತಾ ಇರ್ತಲ್ಲ, ಆ್ಯಕ್ಷನ್ ಅಂತೆಲ್ಲ ಹೇಳ್ಕೊಂಡು ಅದೊಂಥರ ನನಗೆ ಸಖತ್ತು ಇಷ್ಟ ಆಗ್ಬಿಡ್ತೋಣ. ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ಕೆಲಸ ಮಾಡಿದೆ, ಅಲ್ಲಿ ದುಡ್ಡು ಸಿಕ್ಕಿಲ್ಲ. ಸ್ವಲ್ಪ ಸ್ಟ್ರಗಲ್ ಆಗ್ಬಿಡ್ತು. ಕನ್ವಿನ್ಸು ಅದೇ ಹೆಚ್ಚು ಕನ್ವಿನ್ಸ್ ಸಿಕ್ಕೋದು, 100, 200, 300 ಹಂಗೆ ಕನ್ವಿನ್ಸ್ ಸಿಕ್ಕೋದು. ಅದಾದ್ಮೇಲೆ ತಿರ್ಗಾ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ ಕೆಲಸದಲ್ಲೇ ಸೆಟ್ ಕೆಲಸ ಮಾಡೋರಲ್ಲ ಹುಡುಗರು, ಅವರು ಸಖತ್ ಪರಿಚಯ ಆಗ್ಬಿಟ್ರು. ಎಲ್ಲ ನಮ್ಮ ಮಂಡ್ಯ, ಹಾಸನ, ಮೈಸೂರು ಈ ಕಡೆಯವರೆಲ್ಲ ಇರೋಲ್ಲ ಪರಿಚಯ ಆಗ್ಬಿಟ್ರು ಅಲ್ಲಿ. ನಾನು ಈಗ ನೀವು ನೋಡಿರ್ಬೋದು, ನಿಮ್ಗೆ ಅನುಭವ ನೋಡಿರ್ತೀರ ನೀವು. ಅಸಿಸ್ಟೆಂಟ್ ಡೈರೆಕ್ಟ್ರ್ ಆ್ಯಕ್ಚುಲಿ ತುಂಬ ಕಷ್ಟಪಡ್ತಾರೆ. ಅವರು ಎಲ್ಲ ಕೆಲಸನೂ ಮಾಡ್ತಾರೆ. ಅವರು ಆ ಡಿಪಾರ್ಟ್ಮೆಂಟ್ ಕೆಲಸನೂ ಮಾಡ್ತಾರೆ, ಸೆಟ್ ಪ್ರಾಪರ್ಟಿ ನೋಡ್ಕೋಬೇಕು, ಕಂಟಿನ್ಯೂಟಿ ಎಲ್ಲನೂ ಮಾಡ್ತಾರೆ ಅವರು. ಬಟ್ ಅವರು ಪೇಮೆಂಟ್ ಇಲ್ಲ. ಈ ಬೇರೆಯವ್ರಿಗೆಲ್ಲ ಪೇಮೆಂಟ್ ಇರ್ತದೆ, ಹೆಂಗೆ ಇದು ಅಂತ. ಆಮೇಲೆ ನಾನು ಫಿಕ್ಸ್ ಅದು, ಬೇಡ ಈಗ ಶೂಟಿಂಗು ಅಂದರೆ ಈಗ ಒಂದು ಸಿನಿಮಾ ಕಮಿಟ್ ಆದರೆ ಒಂದು ಸಿನಿಮಾ 1 ವರ್ಷ ನಡೆದ್ರೆ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಬೇಕು. ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆದರೆ ಸೆಟ್ ಬಾಯ್ ಆಗೋಗ್ಬಿಟ್ಟು ಆ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ರೆ ಎಷ್ಟು ಸಿನಿಮಾ ಬೇಕಾದ್ರು ಅಂದರೆ ಕರಿತೇರೋ ಕಡೆ ಎಲ್ಲ ಹೋಗ್ಬೋದ. ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ, ಆ ಸಿನಿಮಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಯ್ತದೆ ಅಂದ್ಬಿಟ್ಟು ಅಲ್ಲಿಗೆ ಹೋದೆ ಅಣ್ಣ. ಆ ಡಿಪಾರ್ಟ್ಮೆಂಟ್ಗೆ ಹೋದೆ, ಅಲ್ಲಿ ದುಡ್ಡು ಸಿಕ್ತಿತ್ತು. ಆಮೇಲೆ ಸೀರಿಯಲ್ಲು ಆ ಡಿಪಾರ್ಟ್ಮೆಂಟ್ ಮಾಡಿದೆ, ಅಲ್ಲೂ ದುಡ್ಡು ಸಿಕ್ತಿತ್ತು. ಸೀರಿಯಲ್ಗೆ ಹೋದರೆ 600, 550 ರೂಪಾಯಿ, 600 ರೂಪಾಯಿ. ಸಿನಿಮಾಗೆ ಹೋದರೆ 900, 1000 ಹಿಂಗೆಲ್ಲ ಸಿಗೋದು. ಚೆನ್ನಾಗಿತ್ತು ಅಣ್ಣ.